ಇವತ್ತು ಕಾಲೇಜು ಮತ್ತು ಕ್ಲಾಸಲ್ಲಿ ಏನಾಯಿತು ಗೊತ್ತಾಗಬೇಕು ಅಂದರೆ ಫುಲ್ ವ್ಲಾಗ್ ನೋಡಿ ಗೈಸ್. ನಮಸ್ಕಾರ ವ್ಯೂವರ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮಮ್ಮ ಇವತ್ತು ನನಗೆ ಕೂತಿರೋ ಜಾಗದಲ್ಲೇ ಆರಾಮಾಗಿ ತಿಂಡಿ ತಂದುಕೊಟ್ರು. ಯಾಕಂದರೆ ನಾನು ಫಸ್ಟ್ ಡೇ ಆಫ್ ಕಾಲೇಜಿಗೆ ಹೊರಟಿದ್ದೆ. ಸೊ ರೂಮಿಗೆ ತೊಗೊಂಡೋಗಿ ದೋಸೆ ಒನ್ ಬೈ ಒನ್ ಗುಕ್ಕು ತಿಂತಾ ಇದ್ದರೆ ಮಜಾ. ಆಮೇಲೆ ಕಾಲೇಜಿಗೆ ಹೊರಟೆ ಗೈಸ್ ರೆಡಿಯಾಗಿ. ಗಗನ್ ಅವರೆಲ್ಲ ಪಿಕ್ ಮಾಡೋಕ್ಕೆ ಬರ್ತೀನಿ ಅಂದಿದ್ರು. ಸೊ ಅಲ್ಲೇ ಸ್ಟೆಲಮೇರಿ ಸ್ಕೂಲ್ ಹತ್ರ ಬಂದಿದ್ದರು. ನಾನು ವೀಡಿಯೋ ಮಾಡ್ತೀನಿ ಅಂತ ಅವ್ನು ಬ್ಯಾಗ್ ಮುಚ್ಕೊತಿದ್ದ. ಕಾಲೇಜ್ ಹತ್ರ ಏನೋ ಬಂದ್ವಿ. ಜೂನಿಯರ್ಸ್ ಎಲ್ಲ ಕಾಲೇಜ್ ಮುಂದೆ ನಡ್ಕೊಂಡು ಹೋಗ್ತಾಯಿದ್ರು. ನಮ್ಮ ನಡೆ ನಮ್ಮ ರೂಮ್ನ ಹುಡುಕಾಟದ ಕಡೆಗೆ ಗೈಸ್. ರೂಮು ಎಲ್ಲಿ ಅಂತಲೇ ಸಿಗ್ತಿರ್ಲಿಲ್ಲ. ಸೊ ರೂಮ್ ಸಿಕ್ತು. ಆದರೆ ಏನು ಗೊತ್ತಾ ಟ್ವಿಸ್ಟು, ಓಹೋ ಜನ ಸಾಗರ, ಅವ್ರು ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತೀವಿ. ಕ್ಲಾಸಲ್ಲಿ ಯಾರು ಹುಡುಗರೇ ಬಂದಿರಲಿಲ್ಲ. ನಾವು ಒಂದು 4 ಜನ ಇದ್ವಿ ಅಷ್ಟೇ. ಸೊ ಸೀನಿಯರ್ಸ್ ಎಲ್ಲ ಇಲ್ಲೇ ನಿಂತಿದ್ರು. ಸ್ವಲ್ಪ ಕ್ಯಾಂಪಸ್ ಎಲ್ಲ ನೋಡೋಣ ಎಷ್ಟೊಂದು ದಿನ ಆಯಿತು ಅಂತ ಒಂದು ವೀಡಿಯೋ ಮಾಡಿಕೊಂಡೆ. ಸೀನಿಯರ್ಸ್ ಎಲ್ಲ ಇಲ್ಲೇ ವಾಶ್ರೂಮ್ ಹತ್ರ ಇದ್ದರು. ಸೊ ಕ್ಲಾಸಲ್ಲಿ ಏನು 4 ಜನ ಹುಡುಗರು ಬಿಟ್ಟರೆ ಒಂದು 10 ಜನ ಹುಡುಗಿರು ಅಷ್ಟೇ ಗೈಸ್. ಸೊ ನಾವು ಒಂದು ಪೀರಿಯಡ್ ಬಿಟ್ಟು ಬಂದ್ವಿ ಮನೆ ಹತ್ರಕ್ಕೆ. ಡ್ರಾಪ್ ಮಾಡ್ದೆ ಮನೆ ಹತ್ರಕ್ಕೆ. ಒಂದೇ ಪೀರಿಯಡ್ ಇದ್ದಿದ್ದು. ಸೊ ನೆಕ್ಸ್ಟ್ ನಾನು ಓಡ್ಕೊಂಡು ನಮ್ಮಮ್ಮ ಫೋನ್ ಮಾಡಿದ್ರು ಪಟ್ ಅಂತ. ಅದಕ್ಕೆ ಓಡ್ಕೊಂಡು ಹೋದೆ. ಆದರೆ ಕ್ಯಾಮ್ರಾ ಹಿಂದೆ ಆನ್ ಮಾಡಿದ್ದೀನಿ ಅಂದ್ಕೊಂಡು ಮುಂದೆ ಆನ್ ಆಗಿತ್ತು. ಮನೆಗೆ ಬಂದೆ. ಒಳ್ಳೆ ದೋಸೆ ಮಾಡ್ತಿದ್ರು ಅಮ್ಮ, ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಮಸಾಲೆ ದೋಸೆ ಟೈಪು, ಬಟ್ ಬೇರೆ ಥರ. ಸೊ ಸಂಜೆ ಬಂದೆ ಕ್ರಿಕೆಟ್ ಆಡೋಕ್ಕೆ. ಇಷ್ಟೇ ಇವತ್ತಿನ ಬ್ಲಾಗು. ಫಾಲೋ ಮಾಡ್ಕೊಳ್ಳಿ ಗೈಸ್.